ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಇವತ್ತಿನ ಕ್ಲಾಸಲ್ಲಿ ನಾವು ಮಾಸ್ಕಿಂಗ್ ಟೆಕ್ನಿಕ್. ಸೊ ಇದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಳ್ಳೋಣ. ಸೊ ಮಾಸ್ಕಿಂಗ್ ನಾವು ಏನಾದರೂ ಸೆಲೆಕ್ಷನ್ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಏನಾದರೂ ಔಟ್ಲೈನ್ ಮಾಡ್ಲಿಕ್ಕೆ ಪ್ರೊಫೆಷನಲ್ ಆಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾನೊಂದು ಇಮೇಜ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ. ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಕಂಟ್ರೋಲ್ ಜೆ ಮಾಡಿ ಒಂದು ಬ್ಯಾಕಪ್ ಮಾಡ್ತೀನಿ. ಸೊ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆದರೆ ಐ ಕ್ಯಾನ್ ಗೋ ಬ್ಯಾಕ್. ಸೊ ನೀವು ಯಾವಾಗ ಸಹ ಒಂದು ಹ್ಯಾಬಿಟ್ ಮಾಡಿ ಏನಾದರೂ ವರ್ಕ್ ಮಾಡುವಾಗ ಒಂದು ಬ್ಯಾಕಪ್ ಈ ಥರ ತೊಗೊಂಡಿಡಿ. ಓಕೆ, ಈಗ ಲೇಯರ್ 1 ವರ್ಕ್ ಮಾಡ್ತಿದ್ದೀನಿ. ಓಕೆ, ಆಮೇಲೆ ನೋಡಿ ನಾನು ಫಾರ್ ಎಕ್ಸಾಂಪಲ್ ಏನಾದರೂ ನನಗೆ ಸೆಲೆಕ್ಷನ್ ಮಾಡಬೇಕಾ. ಸೊ ನಾರ್ಮಲ್ ನಾವೇನು ಮಾಡ್ತೀವಿ, ನಾವು ಕ್ವಿಕ್ ಸೆಲೆಕ್ಷನ್ ಯೂಸ್ ಮಾಡ್ತೀವಲ್ಲ. ಸೊ ಆ್ಯಕ್ಚುಲಿ ನಾವು ಪೆನ್ ಟೂಲ್ ಯೂಸ್ ಮಾಡಬೇಕು, ಅದು ಪ್ರೊಫೆಷನಲ್ ಆಗಿ ಬರುತ್ತೆ. ಬಟ್ ತೋರಿಸ್ಲಿಕ್ಕೆ ಜಸ್ಟ್ ನಾನು ಮಾಡ್ತಿದ್ದೀನಿ. ಸೊ ನಾನು ಈಗ ಫಾರ್ ಎಕ್ಸಾಂಪಲ್ ಕ್ವಿಕ್ ಸೆಲೆಕ್ಷನ್ ಯೂಸ್ ಮಾಡಿದೆ ನೋಡಿ. ನಾನು ಈಗ ಮ್ಯಾನ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಎಗೇನ್ ವೆರಿ ರಫ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಈ ಥರ ಸೆಲೆಕ್ಟ್ ಮಾಡ್ತಿದ್ದೀನಿ ನಾನು. ನಿಮಗೆ ಏನಾದರೂ ಬೇಡ ಅಂದರೆ ಆಲ್ಟ್ ಒತ್ಬೋದು, ಮೈನಸ್ ಆಗ್ತಲ್ಲ. ಸೊ ನಿಮಗೆ ಅದನ್ನು ಸೆಲೆಕ್ಷನ್ಗಿಂತ ತೆಗೆಯು ಕೂಡ ಮಾಡ್ಬೋದು. ಸೊ ಈ ರೀತಿ ಒಂದು ಸೆಲೆಕ್ಷನ್ ಮಾಡ್ಬೋದು ನನಗೆ. ದೆನ್ ನಾನು ಫಾರ್ ಎಕ್ಸಾಂಪಲ್ ಏನು ಮಾಡಿದೆ, ಈಗ ನನಗೆ ಇದರದ್ದು ರಿವರ್ಸ್ ಬೇಕಿತ್ತು. ಓಕೆ, ನನಗೆ ಮೌಂಟೇನ್ ಎಲ್ಲ ತೆಗಿಬೇಕು. ಸೊ ನಮಗೆ ಶಾರ್ಟ್ಕಟ್ ಗೊತ್ತಿದೆ, ನಾನು ಕಂಟ್ರೋಲ್ ಶಿಫ್ಟ್ ಮತ್ತು ಐ ಒತ್ಬೋದು. ಏನಾಯಿತು, ಇನ್ವರ್ಸ್ ಆಯಿತು, ಸೆಲೆಕ್ಷನ್ ಇನ್ವರ್ಸ್ ಆಯಿತು. ನೋಟ್ ಮಾಡಿ. ಓಕೆ, ನಾನೀಗ ಡಿಲೀಟ್ ಮಾಡಿದರೆ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಹೋಯಿತು. ಕಂಟ್ರೋಲ್ ಡಿ ಮಾಡ್ತೀನಿ, ಝೂಮ್ ಇನ್ ಮಾಡ್ತೀನಿ ನೋಡಿ. ಬಟ್ ಇಷ್ಟು ಪ್ರಾಬ್ಲಮ್ಸ್ ಇದೆಲ್ಲ. ಸೊ ನೋಡಿ, ನಾವು ಅಷ್ಟು ವರ್ಕೇ ಮಾಡಲಿಲ್ಲ, ಬಟ್ ಇಷ್ಟು ಪ್ರಾಬ್ಲಮ್ಸ್ ಬಂದಿದೆ. ಸೊ ಇನ್ ಕೇಸ್ ಒಂದು ಸ್ಮಾಲ್ ಪ್ರಾಬ್ಲಮ್ ಇದ್ರೂ ಕೂಡ ನಮಗೆ ಅದನ್ನು ವಾಪಸ್ ಚೇಂಜ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದ್ರೆ ಇದು ಡಿಸ್ಟ್ರಕ್ಟಿವ್ ಟೆಕ್ನಿಕ್. ಓಕೆ, ನಾವು ಡಿಲೀಟ್ ಮಾಡಿದ್ದೀವಿ, ಇದು ಡಿಸ್ಟ್ರಕ್ಟಿವ್ ಟೆಕ್ನಿಕ್. ಸೊ ನಾವು ಮಾಸ್ಕಿಂಗ್ ಮಾಡುವಾಗ ನಾವು ಈ ರೀತಿಯಲ್ಲಿ ಮಾಡಲ್ಲ. ಸೊ ಕಂಟ್ರೋಲ್ ಜಿ ಮಾಡಿ ಹಿಂದೆ ಹೋಗ್ತೀನಿ ನಾನು. ಸೊ ನಾವು ಮಾಸ್ಕಿಂಗ್ ಮಾಡುವಾಗ ನಾವೇನು ಮಾಡ್ತೀವಿ ಅಂದರೆ ನಾವು ನಾನ್ ಡಿಸ್ಟ್ರಕ್ಟಿವ್ ಆಗಿ ವರ್ಕ್ ಮಾಡ್ತೀವಿ. ಓಕೆ, ಸೊ ನೋಡಿ ಹೇಗೆ ನಾನು ಕ್ವಿಕ್ ಸೆಲೆಕ್ಷನ್ ಯೂಸ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಈಗಲೂ ಕೂಡ. ಆ್ಯಂಡ್ ದೆನ್ ಐ ವಿಲ್ ಗೋ ಆ್ಯಂಡ್ ಸೆಲೆಕ್ಟ್ ದ ಮ್ಯಾನ್ ಹಿಯರ್. ನೋಡಿ ಎಲ್ಲ ಮಾಡ್ಬೋದು. ಎಗೇನ್ ಯು ಕ್ಯಾನ್ ಯೂಸ್ ಆಲ್ಟ್ ಆ್ಯಂಡ್ ಯು ಕ್ಯಾನ್ ಇನ್ವರ್ಸ್ ದ ಸೆಲೆಕ್ಷನ್ ಆಲ್ಸೋ. ನೋಡಿ ಈ ಥರ ಮಾಡ್ಬೋದು. ನೋಡಿ ಇನ್ವರ್ಸ್ ಮಾಡಲ್ಲ, ಹೀಗಿರಲಿ. ಆಮೇಲೆ ನೋಡಿ ಈಗ ಮ್ಯಾನ್ ಸೆಲೆಕ್ಟ್ ಆಗಿದೆ, ಲೇಯರ್ ಕೂಡ ಸೆಲೆಕ್ಟ್ ಆಗಿದೆ ಇಲ್ಲಿ. ಈಗ ನಾನು ಎಕ್ಸಾಕ್ಟಾಗಿ ಕೆಳಗೆ ಬಂದು ಈ ಐಕಾನ್ ನೋಡ್ತಿದ್ದೀರಲ್ಲ, ಈ ಐಕಾನ್ ಅನ್ನು ಕ್ಲಿಕ್ ಮಾಡ್ತೀನಿ. ನೋಡಿ ಏನಾಯ್ತು, ಈಗ ಮಾಸ್ಕಿಂಗ್ ಆಗಿದೆ ಈಗ. ಬಟ್ ಇದು ನಿಮಗೆ ನಾನ್ ಡಿಸ್ಟ್ರಕ್ಟಿವ್ ಲೇಯರ್. ಓಕೆ, ಅಂದರೆ ಎಲ್ಲ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡೋದು ಆ್ಯಕ್ಚುಲಿ ನೋಡಿ, ಇಲ್ಲಿ ಡಿಸೇಬಲ್ ಲೇಯರ್ ಮಾಸ್ಕ್ ಅಂತ ಕೊಡ್ಬೋದು ನೋಡಿ. ಆ್ಯಕ್ಚುಲಿ ಇದೆಲ್ಲ ಇದೆ. ಓಕೆ, ನಿಮಗೆ ಎಗೇನ್ ಯು ಕ್ಯಾನ್ ರೈಟ್ ಕ್ಲಿಕ್ ಹಿಯರ್, ಯು ಕ್ಯಾನ್ ಎನೇಬಲ್ ದ ಲೇಯರ್ ಮಾಸ್ಕ್ ನೋಡಿ. ಸೊ ನಿಮ್ಗೆ ಏನಾದರೂ ಅದು ಬೇಕಾದರೂ ವಾಪಸ್ ನಿಮಗೆ ತರ್ಕೊಳ್ಬೋದು. ಓಕೆ, ಸೊ ನಾನು ಜಸ್ಟ್ ಒಂದು ಲೇಯರ್ ಒಂದು ಆ್ಯಡ್ ಮಾಡ್ತೀನಿ, ನಮಗೆ ಡಿಫ್ರೆನ್ಸಿಯೇಷನ್ ಕರೆಕ್ಟಾಗಿ ಗೊತ್ತಾಗಲಿಕ್ಕೆ. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಗ್ರೀನ್ ಸ್ಕ್ರೀನ್ ಟೈಪಲ್ಲಿ ಆ್ಯಡ್ ಮಾಡ್ತೀನಿ ಬ್ಯಾಕಲ್ಲಿ. ಓಕೆ ಓಕೆ, ಸೊ ನೋಡಿ ಈಗ ಇಲ್ಲಿ ಮೇನ್ ಆಗಿ 2 ಲೇಯರ್ ಕ್ರಿಯೇಟ್ ಆಗಿದೆ ಅಲ್ಲ. ಇದೇನಿದು, ಇದು ಇಮೇಜ್ ಲೇಯರ್ ಇಲ್ಲದ್ರೆ ಇಮೇಜ್ ತಮ್ನೇಲ್ ಅಂತ ನಾವು ಹೇಳ್ತೀವಿ. ಓಕೆ, ದಿಸ್ ಇಸ್ ಇಮೇಜ್ ತಮ್ನೇಲ್. ಇದೇನು, ಇದು ನಮ್ದು ಮಾಸ್ಕಿಂಗ್, ಇದು ಲೇಯರ್ ಇಲ್ಲದೆ ಮಾಸ್ಕಿಂಗ್, ಇದು ತಮ್ನೇಲ್. ಸೊ ದಿಸ್ ಇಸ್ ಲೇಯರ್ ಮಾಸ್ಕ್ ಆರ್ ಯುವರ್ ಮಾಸ್ಕ್ ತಮ್ನೇಲ್. ಓಕೆ, ಸೊ ನಂತರ ನನ್ನ ಬಳಿ 2 ಇಲ್ಲಿ ಇದೆ. ಓಕೆ, ಈಗ ನೋಡಿ ನಾನು ಫಾರ್ ಎಕ್ಸಾಂಪಲ್ ಏನು ಮಾಡ್ತೀನಿ ಅಂದರೆ ನಾನು ನಂದು ಮಾಸ್ಕಿಂಗ್ ಲೇಯರ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಮಾಸ್ಕಿಂಗ್ ಲೇಯರ್ ಸೆಲೆಕ್ಟ್ ಮಾಡಿದ್ದೀನಿ. ಏನಾದ್ರು ಬ್ರಷ್ ಟೂಲ್ ತೊಗೊಳ್ತೀನಿ. ಓಕೆ, ಬಿ ಒತ್ತಿದೆ, ಬ್ರಷ್ ಟೂಲ್ ಬಂತು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾನು ಡಿಫಾಲ್ಟ್ ಮಾಡ್ತೀನಿ ಇದನ್ನು. ಓಕೆ, ಡಿಫಾಲ್ಟ್ ಏನು, ಡಿ ಅಲ್ಲ. ನೋಡಿ ಡಿಫಾಲ್ಟ್ ಆಯಿತು. ಇಲ್ಲಿ ಬೇರೆ ಏನೋ ತೊಗೊಂಡಿದ್ದಾರೆ ಕೂಡ ನಾನು ಜಸ್ಟ್ ಡಿ ಒತ್ತುವಾಗ ಡಿಫಾಲ್ಟ್ ಆಗುತ್ತೆ. ಓಕೆ, ಸೊ ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಇದೆ ನನ್ನ ಬಳಿ. ಸೊ ವೈಟ್ ಕಲರಲ್ಲಿ ನಾನು ಏನಾದರೂ ಪೇಂಟ್ ಮಾಡಿದರೆ ನೋಡಿ ಏನಾಗ್ತಿದೆ, ನನಗೆ ಅದು ವಾಪಸ್ ಬರ್ತಿದೆ. ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ಹೋಗಿತ್ತು ಲೇಯರ್ಸ್, ನನಗೆ ಅದನ್ನು ವಾಪಸ್ ತರ್ಬೋದು. ಓಕೆ, ವೈಟ್ ಶೂಸ್. ಸಿಮಿಲರ್ಲಿ ನನಗೆ ಬ್ಲ್ಯಾಕ್ ಬೇಕಂದರೆ ನೋಡಿ ಏನು ಮಾಡ್ತೀನಿ, ಎಕ್ಸ್ ಒತ್ತೀನಿ. ಎಕ್ಸ್ ಅಂದ್ರೇನು, ಇದನ್ನು ಚೇಂಜ್ ಮಾಡ್ತದಲ್ಲ ಎಕ್ಸ್ ನೋಡಿ, ಆಚೆ ಆಗ್ತಿದಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ನಾನು ಎಕ್ಸ್ ಒತ್ತೀನಿ, ಬ್ಲ್ಯಾಕ್ ಬಂತು. ಬ್ಲ್ಯಾಕಿಂದ ನನಗೆ ಇರೇಸ್ ಮಾಡ್ಬೋದು. ಸೊ ನೋಟ್ ಮಾಡಿ, ಬ್ಲ್ಯಾಕ್ ಏನು ಮಾಡ್ತಿದೆ, ಬ್ಲ್ಯಾಕ್ ಹೈಡ್ಸ್ ಎಕ್ಸ್, ವೈಟ್ ಶೋಸ್. ಓಕೆ, ಬ್ಲ್ಯಾಕ್ ಹೈಡ್ಸ್ ಆ್ಯಂಡ್ ವೈಟ್ ಶೋಸ್, ಇದೊಂದು ನೀವು ನೋಟ್ ಮಾಡಬೇಕು. ಹೀಗೆ ಫಾರ್ ಎಕ್ಸಾಂಪಲ್ ನೋಡಿ, ಇದು ನಾನು ಇಲ್ಲಿ ಹೋದೆ, ಬೇರೆ ಏನಾದರೂ ಕಲರ್ ತರ್ತೀನಿ ನೋಡಿ, ರೆಡ್ ಕಲರ್ ತಂದೆ. ಬಟ್ ಬರ್ತಿದ್ಯಾ, ಇಲ್ಲ ಅಲ್ಲ. ನೋಡಿ ಏನು ಕಲರ್ ಬರ್ತಿಲ್ಲ. ಸೊ ನಾವು ಯಾವಾಗ ಮಾಸ್ಕಿಂಗ್ ವರ್ಕ್ ಮಾಡ್ತೀವಿ ಆಗ ನಮಗೆ ಬರೀ ಬ್ಲ್ಯಾಕ್ ಇಲ್ಲದ್ರೆ ವೈಟ್ ಸಿಗ್ತದೆ. ಓಕೆ, ಆರ್ ಶೇಡ್ಸ್ ಆಫ್ ಬ್ಲ್ಯಾಕ್ ಸಿಗ್ತವೆ ನೋಡಿ, ಗ್ರೇ ಸ್ಕೇಲ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಇದು ಒಂಥರ ಗ್ರೇ ಬಂದಿದೆ, ಇದೇನಿದೆ. ಈಗ ನಾನು ಇದನ್ನು ಫಾರ್ ಎಕ್ಸಾಂಪಲ್ ನೋಡಿ ಪೇಂಟ್ ಮಾಡಿದರೆ ಒಂಥರ ಒಪ್ಯಾಸಿಟಿಲಿ ಹೋಗ್ತಿದ್ದಲ್ಲ. ಆರ್ ಸ್ವಲ್ಪ ಲೈಟ್ ಗ್ರೇ ತೊಗೊಳ್ತೀನಿ ಇವತ್ತು ನೋಡಿ, ಲೈಟ್ ಗ್ರೇ ತನಕ ಬಂದೆ ನೋಡಿ, ಲೈಟ್ ಗ್ರೇ ಆಯ್ತು ಇಲ್ಲಿ ನೋಡಿ, ಸ್ವಲ್ಪ ಜಾಸ್ತಿ ಶೋ ಆಗ್ತಿದೆ. ಸೊ ಇದೇನಾಗ್ತಿದೆ, ಒಂದು ಒಪ್ಯಾಸಿಟಿ ಥರ ವರ್ಕ್ ಆಗ್ತಿದೆ. ಸೊ ನಾವು ನಾರ್ಮಲಿ ಒಪ್ಯಾಸಿಟಿಲಿ ವರ್ಕ್ ಮಾಡ್ತಿದ್ವಲ್ಲ, ಸೊ ಅದೇ ರೀತಿಯಲ್ಲಿ ಇದು ಕೂಡ ಒಪ್ಯಾಸಿಟಿಲಿ ವರ್ಕ್ ಆಗ್ತಿದೆ. ಸೊ ನೋಟ್ ಮಾಡಿ, ನಿಮ್ಗೊಂದು ಕ್ಲೀನಾಗಿ ಇರೇಸ್ ಮಾಡಬೇಕಾ, ಕ್ಲೀನಾಗಿ ವರ್ಕ್ ಮಾಡಬೇಕಂದ್ರೆ ಯಾವಾಗ ಆಲ್ಸೋ ಡಿಫಾಲ್ಟ್ ದ್ಯಾಟ್ ಈಸ್ 100% ವೈಟ್ ಅಂದರೆ ಏನು, 6 times F. ಓಕೆ, ಟ್ರಿಬಲ್ ಎಫ್. ಹಾಗೆ ಬ್ಲ್ಯಾಕ್ ಅಂದರೆ 6 times 0. ಓಕೆ, ನೀವು ಪ್ಯೂರ್ ಬ್ಲ್ಯಾಕ್ ಇಲ್ಲದ ಪ್ಯೂರ್ ವೈಟಲ್ಲಿ ವರ್ಕ್ ಮಾಡೋವಾಗಲೇ
ನೋಡಿ ನಿಮಗೆ ಇದನ್ನು ಹೈಡ್ ಮಾಡ್ಬೋದು ಆರ್ ಯು ಕ್ಯಾನ್ ಬ್ರಿಂಗ್ ಇಟ್ ಕಂಪ್ಲೀಟ್ಲಿ ಬ್ಯಾಕ್ ಆಲ್ಸೋ. ಓಕೆ, ಡಿ ಮಾಡಿ ಡಿಫಾಲ್ಟ್ ಮಾಡಿ ಒಂದ್ಸರಿ ಎಕ್ಸ್ ಹೀಗೆ ಮಾಡ್ಬೋದು ನಿಮಗೆ. ಸೊ ವೈಟ್ ವಿಲ್ ಶೋ, ಬ್ಲ್ಯಾಕ್ ವಿಲ್ ಹೈಡ್. ಸೊ ಇದು ಕಾನ್ಸೆಪ್ಟ್ ನಿಮಗೆ ಒಂದು ಕ್ಲೀನ್ ಆಗಿ ಅರ್ಥ ಆಗಬೇಕು. ಓಕೆ, ಇದು ಬ್ರಷಿಗೆ ಮಾತ್ರ ಅನ್ವಯ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಒಂದು ಬೇರೆ ಸೆಲೆಕ್ಷನ್ ಟೂಲಿಗೆ ಹೋದೆ. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಲಾಸ್ಟ್ಗೆ ಹೋದೆ. ನೋಡಿ ಸೆಲೆಕ್ಷನ್ ಆಯಿತು, ಲೇಯರ್ ಸೆಲೆಕ್ಟ್ ಆಗಿದೆ, ಇದು ಕೂಡ ಸೆಲೆಕ್ಟ್ ಆಗಿದೆ. ದೆನ್ ನಾನು ಆಲ್ಟ್ ಡಿಲೀಟ್ ಒತ್ತಿದ್ರೆ ಏನಾಯಿತು, ಈಗ ನನಗೆ ಅದು ಫಿಲ್ ಆಯಿತು. ಓಕೆ, ಅದೇ ರೀತಿ ನಾನು ಇನ್ನೊಂದು ಸೆಲೆಕ್ಷನ್ ಮಾಡಿದೆ. ಈಗ ನಾನು ಎಕ್ಸ್ ಮಾಡ್ತೀನಿ ಆ್ಯಂಡ್ ಐಲ್ ಡು ಆಲ್ಟ್ ಆ್ಯಂಡ್ ಡಿಲೀಟ್. ನೋಡಿ ಅದು ಮೈನಸ್ ಆಯಿತು, ಇಲ್ಲದ ಅದು ಡಿಲೀಟ್ ಆಯಿತು. ಓಕೆ, ಕಂಟ್ರೋಲ್ ಜಿ ಆ್ಯಂಡ್ ಕಂಟ್ರೋಲ್ ಡಿ. ಸೊ ಈ ರೀತಿಯಲ್ಲಿ ನಮಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ಒನ್ ಲಾಸ್ಟ್ ಥಿಂಗ್ ಇಲ್ಲಿ ನೋಟ್ ಮಾಡಿ, ನಾನು ಏನು ವರ್ಕ್ ಮಾಡಿದ್ರೆ ಕೂಡ ನಾನು ಮಾಸ್ಕ್ ಇದೆಲ್ಲ ಈ ಲೇಯರಲ್ಲೇ ವರ್ಕ್ ಮಾಡಬೇಕು. ಸೊ ನಾನು ಇಲ್ಲಿ ಇಮೇಜಲ್ಲಿ ತಪ್ಪಿ ಬಂದು ವರ್ಕ್ ಮಾಡಿದ್ದೆ. ನೋಡಿ ಫಾರ್ ಎಕ್ಸಾಂಪಲ್ ನಾನು ಇಷ್ಟೊತ್ತಿದ್ದಲ್ಲಿ ವರ್ಕ್ ಮಾಡ್ತಿದ್ದೆ, ನೋಡಿ ಇಲ್ಲಿ ಸೆಲೆಕ್ಷನ್ ಬರ್ತಿದೆ. ಬಟ್ ಇಫ್ ಐ ಕಮ್ ಹಿಯರ್ ಆ್ಯಂಡ್ ವರ್ಕ್ ನಾವು, ಓಕೆ, ಇಲ್ಲಿ ಬಂದು ಕ್ಲಿಕ್ ಮಾಡಿದ್ದೀನಿ. ಈಗ ನಾನು ಫಾರ್ ಎಕ್ಸಾಂಪಲ್ ಬ್ರಷ್ ಟೂಲ್ ತೊಗೊಂಡು ಏನಾದರೂ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಬ್ಲ್ಯಾಕ್ ಹಾಕ್ಲಿಕ್ಕೆ ಹೋದೆ, ಏನಾಗ್ತಿದೆ, ನಾನು ಕಲರ್ ಹಾಕ್ತಿದ್ದೀನಿ. ನೋಟ್ ಮಾಡಿ, ನಾನು ಕಲರ್ ಹಾಕ್ತಿದ್ದೀನಿ ಇಲ್ಲಿ. ದಿಸ್ ಇಸ್ ರಾಂಗ್. ಓಕೆ, ನಾನು ಕಲರ್ ಹಾಕ್ತಿದ್ದೀನಿ, ಈ ಥರ ಮಾಡಬಾರ್ದು. ಸೊ ನೋಟ್ ಮಾಡಿ, ನೋಡಿ ಇಲ್ಲೇ ಬರ್ತಿದ್ದಲ್ಲ, ದಿಸ್ ಇಸ್ ರಾಂಗ್. ಓಕೆ, ನಿಮ್ಗೆ ಇಲ್ಲಿ ನೋಟ್ ಮಾಡ್ಬೋದು. ಇದೇನಾಗ್ತಿದೆ, ನಾನು ಇಮೇಜ್ ಮೇಲೆ ವರ್ಕ್ ಮಾಡ್ತಿದ್ದೀನಿ, ಇದು ಡಿಸ್ಟ್ರಕ್ಟಿವ್ ಆಗ್ತಿದೆ. ಓಕೆ, ದಿಸ್ ಇಸ್ ರಾಂಗ್. ಓಕೆ, ನೀವು ಏನಾದರೂ ಮಾಸ್ಕಿಂಗ್ ಮಾಡುವಾಗ ಎಕ್ಸಾಕ್ಟಾಗಿ ಈ ಲೇಯರ್ಗೆ ಬಂದು ಇಲ್ಲಿ ನಿಮಗೆ ಡಿಫಾಲ್ಟ್ ಕಲರ್ಸ್ ತಗೊಂಡು ಆಮೇಲೆ ನಿಮಗೆ ಇಲ್ಲಿ ಹೀಗೆ ವರ್ಕ್ ಮಾಡಬೇಕು. ಓಕೆ, ಸಿ ದಿಸ್ ಇಸ್ ಬೇಸಿಕ್ಲಿ ಹೌ ಯು ಡೂ ಇಟ್. ಓಕೆ, ಸೊ ನಾನು ಹೇಗೇನು ನಿಮಗೆ ತೋರಿಸ್ತೀನಿ. ನೋಡಿ ಏನು ಮಾಡ್ತೀನಿ, ನಾನು ವಾಪಸ್ ನಾನು ಬೇಕಾದ ಕ್ವಿಕ್ ಸೆಲೆಕ್ಷನ್ಗೆ ಬರ್ತೀನಿ ಇಲ್ಲಿ. ಓಕೆ, ನೋಡಿ ನಾರ್ಮಲ್ ಆಗಿ ಮೌಂಟೇನಿಗೆ ಇದೆಲ್ಲ ಮಾಡ್ತಿರಲ್ಲ, ಅದಕ್ಕೆ ನಿಮ್ಮ ಕ್ವಿಕ್ ಸೆಲೆಕ್ಷನ್ ಯೂಸ್ ಮಾಡೋದು. ಏನಾದರೂ ನಾರ್ಮಲ್ ಸಬ್ಜೆಕ್ಟ್ ಇದ್ರೆ, ಓಕೆ, ಏನಾದರೂ ಈ ಥರ ಮ್ಯಾಥ್ಸ್ ಸಬ್ಜೆಕ್ಟ್ ಈ ಥರ ಏನಾದಿದ್ರೆ ನೀವು ಅದಕ್ಕೆ ನೀವು ಪೆನ್ ಟೂಲ್ ಇಲ್ಲಾಂದರೆ ಒಳ್ಳೆ ಟೂಲ್ ಯೂಸ್ ಮಾಡಬೇಕು ಸೆಲೆಕ್ಷನ್ ಮಾಡಲಿಕ್ಕೆ. ಓಕೆ, ಅದು ಕೂಡ ಮಾಡ್ತೀವಿ ನೆಕ್ಸ್ಟ್, ಆಗ ನಿಮ್ಗೆ ಅರ್ಥ ಆಗ್ತದೆ. ಸೊ ರೈಟ್ ನಾವು ನಾನು ಅಗೇನ್ ಏನು ಮಾಡ್ತೀನಿ ಅಂದರೆ, ನಾನು ಅಗೇನ್ ಕ್ವಿಕ್ ಸೆಲೆಕ್ಷನ್ ಯೂಸ್ ಮಾಡ್ತಿದ್ದೀನಿ ಟು ಮೇಕ್ ಅ ಸೆಲೆಕ್ಷನ್. ಓಕೆ, ನೋಡಿ ಇಲ್ಲಿ ಗ್ಯಾಪ್ ಇಟ್ಟಿದ್ದೀನಿ, ಮತ್ತೆ ವರ್ಕ್ ಮಾಡುವ. ಸೊ ನಂತರ ಈಗ ಸೆಲೆಕ್ಷನ್ ಇದೆ ಈಗ. ಸೊ ಏನು ಮಾಡ್ತೀನಿ ಅಂದರೆ, ಅಗೇನ್ ವಾಟ್ ಐ ವಿಲ್ ಡೂ, ಸೆಲೆಕ್ಷನ್ ರನ್ನಿಂಗ್ ಇದೆ, ಲೇಯರ್ ಸೆಲೆಕ್ಟ್ ಆಗಿದೆ, ಇಲ್ಲಿ ಹೋಗಿ ಕ್ಲಿಕ್ ಮಾಡ್ತೀನಿ. ನೋಡಿ ಈಗ ಸೆಲೆಕ್ಷನ್ ಬಂದಿದೆ ನನಗೆ. ಈಗ ನೋಟ್ ಮಾಡಿ, ಹೇಗೆ ನಾನು ಈ ಲೇಯರಲ್ಲಿ ಇದ್ದೀನಿ, ಕಂಟ್ರೋಲ್ ಪ್ಲಸ್ ಐ ಒತ್ತಿದ್ರೆ ನೋಡಿ ಏನಾಯಿತು, ರಿವರ್ಸ್ ಸೆಲೆಕ್ಷನ್ ಆಯಿತು. ನೋಡಿ ಈಗೇನು ಕಂಟ್ರೋಲ್ ಐ ವಾಪಸ್ ಬಂತು, ಕಂಟ್ರೋಲ್ ಐ ರಿವರ್ಸ್ ಆಯಿತು. ನೋಟ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಬೇಡಿ, ಅದು ಇಲ್ಲೇ ಕ್ಲಿಕ್ ಮಾಡಬೇಕು ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು. ನೋಡಿ ಇದು ಏನಾಗ್ತಿದೆ, ಇಫ್ ಯು ನೋಟಿಸ್ ಹಿಯರ್, ನೋಡಿ ಏನಾಗ್ತಿದೆ, ವೈಟ್ ಶೋಸ್, ಬ್ಲ್ಯಾಕ್ ಹೈಟ್ಸ್. ಅಗೇನ್ ಕಂಟ್ರೋಲ್ ಐ, ನೋಡಿ ಬ್ಲ್ಯಾಕ್ ಹೈಟ್ಸ್, ವೈಟ್ ಶೋಸ್. ಅದು ಸಿಂಪಲ್ ಕಾನ್ಸೆಪ್ಟ್ ಇಲ್ಲಿ. ಓಕೆ, ಸೊ ನಾನು ಈ ಥರ ಮಾಡಿದ್ರು ನಿಮಗೆ ಕಂಟ್ರೋಲ್ ಐ ಮಾಡಿದರೆ ನೋಡಿ ನನಗೆ ಒಂಥರ ಕಾಣ್ತಿದ್ದಲ್ಲ ಎಂತೆಲ್ಲ ಮಿಸ್ಸಿಂಗ್ ಆಗ್ತಿದೆ ಅಂತ. ಸೊ ನಂಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೋದು. ಓಕೆ, ನನಗೆ ನೋಡಿ ಇಲ್ಲಿ ನಾನು ಇಲ್ಲಿ ಇದು ಹ್ಯಾಂಡ್ ಬರಲೇ ಇಲ್ಲ, ಆರ್ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ಪಾರ್ಟ್ ಆಫ್ ದ ಹ್ಯಾಟ್ ಇಲ್ಲಿ ಬರಲಿಲ್ಲ. ಸೊ ನಿಮಗೆ ಏನು ಮಾಡ್ಬೋದು ಅಂದರೆ, ಅಗೇನ್ ಯು ಕ್ಯಾನ್ ಯೂಸ್ ಸಮಥಿಂಗ್ ಲೈಕ್ ಅ ಬ್ರಷ್ ಆರ್ ಯು ಕ್ಯಾನ್ ಯೂಸ್ ಪೆನ್ ಟೂಲ್, ನಿಮಗೆ ಅದನ್ನು ವಾಪಸ್ ತರ್ಬೋದು. ಅಗೇನ್ ಬ್ಲ್ಯಾಕ್ ಏನು ಬ್ಲ್ಯಾಕ್ ಮೈಂಡ್ ಮಾಡ್ತೆ, ಹೈಡ್ ಮಾಡ್ತಾ ಇಲ್ಲ. ಸೊ ನಮಗೆ ಇಲ್ಲಿ ಇದನ್ನು ಹೈಡ್ ಮಾಡಬೇಕು. ಸೊ ಇಂಡೈರೆಕ್ಟ್ ಆಗಿ ನಾನು ಇದನ್ನು ಇದು ಮಾಡುವಾಗ ಕಂಟ್ರೋಲ್ ಆಗಿ ಮಾಡುವಾಗ ನೋಡಿ ಅದು ವಾಪಸ್ ಬಂದಿದೆ. ಸೊ ದ್ಯಾಟ್ ಈಸ್ ದ ಕಾನ್ಸೆಪ್ಟ್. ಓಕೆ, ಹಾಗೆ ನಿಮಗೆ ಇದನ್ನು ತೆಗಿಬೇಕಂದ್ರೆ ಯು ಕ್ಯಾನ್ ಯೂಸ್ ಮೇ ಬಿ ಮ್ಯಾಜಿಕ್ ವ್ಯಾಂಡ್ ಟೂಲ್. ಇಲ್ಲಿ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದೆ, ಇಷ್ಟು ಸೆಲೆಕ್ಷನ್ ಬಂತು. ಓಕೆ, ಐ ಥಿಂಕ್ ವಿ ಕ್ಯಾನ್ ಗೋ ವಿತ್ ಕ್ವಿಕ್ ಸೆಲೆಕ್ಷನ್ ಅಲ್ಲಿ. ಓಕೆ, ನಾನು ಕ್ವಿಕ್ ಸೆಲೆಕ್ಷನ್ ಯೂಸ್ ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಆಯಿತು. ಓಕೆ, ಆಲ್ಟ್ ಮಾಡಿ ಕೆಲವುದು ಇನ್ವರ್ಸ್ ಮಾಡ್ಬೋದು, ಇದನ್ನು ವಾಪಸ್ ತಗೊಳ್ಬೋದು. ಆ್ಯಂಡ್ ಏನು ಮಾಡಬೇಕೀಗ, ನಾನು ಬ್ಲ್ಯಾಕ್ ಹಾಕಬೇಕು, ಹೈಡ್ ಮಾಡಬೇಕಲ್ಲ. ಸೊ ನಾನು ಅದಕ್ಕೆ ಬ್ಲ್ಯಾಕ್ ಪೇಂಟ್ ಕೊಡ್ತೀನಿ. ಸೊ ಆಲ್ಟ್ ಆ್ಯಂಡ್ ಡಿಲೀಟ್, ಬ್ಲ್ಯಾಕ್ ಪೇಂಟ್ ಕೊಟ್ಟೆ, ಅದು ಹೋಯ್ತು ಈಗ. ಸೊ ಈ ರೀತಿ ನಮಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಆಲ್ಟ್ ಹೊಡಿತೀನಿ ನಂದು ಕೀಬೋರ್ಡಲ್ಲಿ, ಆಮೇಲೆ ನಾನು ಎಕ್ಸಾಕ್ಟಾಗಿ ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ. ಓಕೆ, ಆಲ್ಟ್ ಹೊಡೆದು ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ. ಏನಾಯಿತು, ನಾವು ಆಲ್ಫಾ ಚಾನಲ್ಗೆ ಹೋಗಿದ್ದೀವಿ. ಇದಕ್ಕೆ ಏನು ಹೇಳ್ತೀವಿ ನಾವು, ಆಲ್ಫಾ ಚಾನಲ್ ಅಂತ. ಸೊ ನಮ್ಗೆ ಇಲ್ಲಿ ಕಾಣ್ತಾ ಇಲ್ಲ, ಎಕ್ಸಾಕ್ಟ್ಲಿ ಇದೆ. ಓಕೆ, ಸೊ ನನಗೆ ಪುನಃ ಆಲ್ಟ್ ಒತ್ತಿ ಇಲ್ಲಿ ಪುನಃ ಕ್ಲಿಕ್ ಮಾಡ್ಬೋದು. ನೋಡಿ ಅದು ವಾಪಸ್ ನಾರ್ಮಲ್ಲಿಗೆ ಬಂತು. ಸೊ ಇದರದ್ದು ಯೂಸ್ ಏನು, ಸೊ ಇಮ್ಯಾಜಿನ್ ನಾನು ಇನ್ನೊಂದು ಬ್ರಷ್ ತೊಗೊಂಡಿದ್ದೀನಿ, ನಾನಿಲ್ಲಿ ತಪ್ಪಿ ಸ್ವಲ್ಪ ಇಲ್ಲಿ ಶೋ ಕೊಟ್ಟಿದ್ದೀನಿ. ಓಕೆ, ಅವ್ರು ನೋಡಿ ನಾನು ಇಲ್ಲಿ ಒಪ್ಯಾಸಿಟಿ ಕಡಿಮೆ ಮಾಡಿ ಇಲ್ಲಿ ಸ್ವಲ್ಪ ಶೋ ಕೊಟ್ಟಿದ್ದೀನಿ. ಸೊ ನನಗೆ ನಾರ್ಮಲ್ ಆಗಿ ವರ್ಕ್ ಮಾಡುವಾಗ ನಂಗೆ ಈ ಥರ ಕಾಣ್ತಿಲ್ಲ, ಏನಾದ್ರು ಮಿಸ್ಟೇಕ್ ಇದ್ರಲ್ಲ ನಂಗೆ ಅಷ್ಟು ಕಾಣ್ತಿಲ್ಲಲ್ಲ. ಸೊ ನಾವು ಈ ಥರ ವರ್ಕ್ ಮಾಡಿದೊಂದು ಓಕೆ ಅಂತ ಅನ್ಸಿರ್ಬೋದು. ಬಟ್ ನಾನು ಈ ಥರ ಆಲ್ಫಾ ಚಾನಲಿಗೆ ಹೋದರೆ, ದ್ಯಾಟ್ ಈಸ್ ಆಲ್ಟ್ ಪ್ಲಸ್ ಕ್ಲಿಕ್ ಆನ್ ಥಂಬ್ನೇಲ್, ಏನಾಗ್ತಿದೆ ನಮಗೆ ಇಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಿದೆ. ಸೊ ಏನಾದರೂ ಮೈನ್ಯೂಟ್ ಮಿಸ್ಟೇಕ್ ಇದ್ರೂ ಕೂಡ ನನಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಿದೆ. ಸೊ ದೆನ್ ಐ ಕ್ಯಾನ್ ಗೋ ಅಗೇನ್ ಬ್ರಷ್, ಬ್ಲ್ಯಾಕ್ ತೊಗೊಳ್ಬೋದು ನನಗೆ ಇದನ್ನು ಹೈಡ್ ಮಾಡಲಿಕ್ಕೆಲ್ಲ. ಸೊ ನನಗೆ ಒಪ್ಯಾಸಿಟಿ ಕೂಡ ಫಿಲ್ ಮಾಡ್ಬೋದು. ಆ್ಯಂಡ್ ದೆನ್ ಐ ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಐ ಕ್ಯಾನ್ ಫಿಕ್ಸ್ ಇಟ್ ಹಿಯರ್. ಹಾಗೆ ನೋಡಿ ಇಲ್ಲಿ ಕೂಡ ನನಗೆ ಬಂದು ಈ ಥರ ಮಿಸ್ಟೇಕ್ಸ್ ಇದ್ದರೆ
ನನಗೆ ಇದನ್ನೆಲ್ಲ ಫಿಕ್ಸ್ ಮಾಡ್ಬೋದು ಈ ಥರ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಹಾಗೆ ಇಲ್ಲಿ ಆಲ್ಟ್ ಬಂದು ಕ್ಲಿಕ್ ಮಾಡಿದರೆ ವಾಪಸ್ ನಾರ್ಮಲಿಗೆ ಬಂತು ಈಗ. ಓಕೆ, ಸೊ ನಾವು ಈಗ ಸೆಕೆಂಡ್ ಹಾಫಲ್ಲಿ ಪೆನ್ ಟೂಲ್ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ರಿಮೂವ್ ಮಾಡುವ. ಒಟ್ಟಿಗೆ ಪೆನ್ ಟೂಲಲ್ಲಿ ಪಾತ್ಸ್ ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಎಕ್ಸಾಕ್ಟಾಗಿ ರಿಮೂವ್ ಮಾಡೋದು, ಒಟ್ಟಿಗೆ ಪಾತ್ಸ್ ಅಂದರೆ ಏನು, ಅದ್ರ ಬಗ್ಗೆ ಇನ್ನಷ್ಟು ಕ್ಲೀನಾಗಿ ಕಲಿಯೋಣ. ಎಗೇನ್ ನಾನೆಲ್ಲ ಇಮೇಜಸ್ ತಂದಿದ್ದೀನಿ. ಈಗ ನಾವು ಕ್ವಿಕ್ಕಾಗಿ ಪೆನ್ ಟೂಲಿಂದ ಸೆಲೆಕ್ಷನ್ ಮಾಡೋಣ. ಬಿಫೋರ್ ವಿ ಬಿಗಿನ್ ಒಂದು ಸ್ಮಾಲ್ ಸ್ಟೆಪ್ ಇದೆ ನೋಡಿ. ಇಲ್ಲಿ ಪೆನ್ನಿಗೆ ಬಂದು ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಶೇಪಿಂದ ಪಾತ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇನ್ನು ನಾವು ವರ್ಕನ್ನು ಸ್ಟಾರ್ಟ್ ಮಾಡೋಣ. ಈಗ ನಾವು ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿದ್ದೀವಿ. ಒಂದು ನೋಟ್ ಮಾಡಿ, ಇಲ್ಲಿ ಏನು ಬರಲಿಲ್ಲ. ನಾವು ಇಲ್ಲಿ ಉಂಟಲ್ಲ ಸ್ಟಾರ್ಟಿಂಗಲ್ಲಿ ಶೇಪಲ್ಲಿ ಮಾಡ್ತಿದ್ರು, ಇಲ್ಲಿ ಶೇಪ್ ಅಂತ ಬರ್ತಿತ್ತು. ಬಟ್ ನಾವು ಇಲ್ಲಿ ಪಾತಲ್ಲಿ ಮಾಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಇಲ್ಲಿ ಏನು ಬರ್ತಿಲ್ಲ. ಬಟ್ ಇಫ್ ಐ ಗೋ ಟು ಪಾತ್ ಹಿಯರ್ ನೋಡಿ, ಇಲ್ಲಿ ಎಕ್ಸಾಕ್ಟಾಗಿ ಬರ್ತಿದೆ ವರ್ಕ್ ಪಾತ್ ಅಂತ. ಸೊ ನೋಡಿ ಎಕ್ಸಾಕ್ಟಾಗಿ ಇದು ಸೆಲೆಕ್ಷನಲ್ಲಿ ಬರ್ತಿದೆ. ಈಗ ಒಂದು ವೆರಿ ಇಂಪಾರ್ಟೆಂಟ್ ಏನು ಮಾಡಬೇಕಂದ್ರೆ ನೀವು ಇದನ್ನು ಸೇವ್ ಮಾಡಬೇಕು. ಓಕೆ, ಹೌ ಡು ಐ ಸೇವ್ ಇಟ್? ವೆರಿ ಸಿಂಪಲ್ ನೋಡಿ, ಇದು ವರ್ಕ್ ಪಾತ್ ಅಂದಿದೆ ಅಲ್ಲ, ಇಲ್ಲಿ ಸಿಂಪ್ಲಿ ಡಬಲ್ ಕ್ಲಿಕ್ ಮಾಡಿ ಆನ್ ದ ವರ್ಕ್ ಪಾತ್. ಏನು ಬೇಕಾದ್ರೆ ನೇಮ್ ಕೊಡಿ. ನಾನು ಎಕ್ಸಾಂಪಲ್ ಇಲ್ಲಿ ಔಟ್ಲೈನ್ ಅಂತ ಏನಾದರೂ ಬರಿತೀನಿ. ಏನಾದರೂ ನೇಮ್ ಕೊಡಿ ಅದಕ್ಕೆ ಎಕ್ಸಾಕ್ಟಾಗಿ, ಅಷ್ಟೇ, ಆಗೋದು ಸೇವ್ ಆಗುತ್ತೆ. ಓಕೆ, ಸೊ ನಾನು ಸೇವ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ ನನಗೆ ಈ ಪಾತನ್ನು ಉಂಟಲ್ಲ ಸೆಲೆಕ್ಷನ್ ಮಾಡಬೇಕು. ಅಂದರೆ ಈಗ ಮಾರ್ಚಿಂಗ್ ಆ್ಯಂಡ್ಸ್ ಬರ್ತಿದ್ದಲ್ಲ ಆ ಥರ ಮಾಡಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಐ ಕ್ಯಾನ್ ಹೋಲ್ಡ್ ದ ಶಾರ್ಟ್ಕಟ್ Ctrl+Enter. ಈಗ ಅದು ಸೆಲೆಕ್ಷನ್ ಆಗಿದೆ. ಸೊ ಈ ರೀತಿ ನಮಗೆ ಮಾಡ್ಬೋದು. ಓಕೆ, ಅಗೇನ್ Ctrl+D ಮಾಡ್ತೀನಿ ನೋಡಿ, ಅದು ಹೋಯಿತು, ಪರವಾಗಿಲ್ಲ, ಅದು ಇಲ್ಲಿ ಸೇವ್ ಆಗಿದ್ದಲ್ಲ. ಎನಿ ಟೈಮ್ ಐ ಕ್ಯಾನ್ ಕಮ್ ಟು ಪಾತ್ ಹಿಯರ್, ಸೆಲೆಕ್ಟ್ ಮಾಡ್ಬೋದು ನೋಡಿ, ಪಾತ್ ವಾಪಸ್ ಸೆಲೆಕ್ಟ್ ಆಗಿದೆ. Ctrl+Enter ಒತ್ಬೋದು ನೋಡಿ, ಸೆಲೆಕ್ಷನ್ ವಾಪಸ್ ಬಂದಿದೆ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಸೇವ್ ದ ಸೆಲೆಕ್ಷನ್ ಹಿಯರ್. ಈಗ ಪಾತ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳೋಣ, ಏನಂತ ಪಾತ್ ಅಂದರೆ ಏನಂತ. ಸೊ ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ಪಾತ್ ಸೆಲೆಕ್ಟ್ ಮಾಡಿದ್ದೀನಲ್ಲ ನೋಡಿ. ನಾನು ಏನಾದರೂ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ನೋಡಿ, ಅಫ್ಕೋರ್ಸ್ ಲೇಯರ್ಸ್ ಎಲ್ಲದು ಬರಲ್ಲ, ಅದು ಪಾತಲ್ಲೇ ಬರುತ್ತೆ. ಓಕೆ, ಈ ಥರ ಪಾತಲ್ಲೇ ಬರುತ್ತೆ. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಹಂಗೆ ಇದನ್ನು ಸೇವ್ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡಿ, ಇಲ್ಲಿ ಬಂದು ರೀನೇಮ್ ಮಾಡಬೇಕು. ನಾನು ಏನಾದರೂ 1 ಅಂತ ಕೊಡ್ತೀನಿ. ಓಕೆ, ಈಗ ಅದು ಸೇವ್ ಆಯಿತು ನೋಡಿ. ಫಾರ್ ಎಕ್ಸಾಂಪಲ್ ನಾನು ಹೊರಗೆ ಬಂದರೆ ಅದು ಹೋಯ್ತು ಈಗ. ಬಟ್ ವೆನ್ ಐ ಕ್ಲಿಕ್ ಬ್ಯಾಕ್ ಇಟ್ ಈಸ್ ದೇರ್ ಓನ್ಲಿ. ಓಕೆ, ಅದೇ ರೀತಿ ನಾನು ಏನಾದರೂ ಈ ಥರ ಕ್ಲಿಕ್ ಮಾಡಿದರೆ, ಓಕೆ, ಏನೋ ಮಾಡಿದ್ದೀನಿ ನಾನು ಈ ಥರ. ಈಗ ನಾನು ಉಂಟಲ್ಲ ಸೆಲೆಕ್ಷನ್ ಬಿಡ್ತೀನಿ, ಈಗ ಬೇರೆ ಏನಾದರೂ ಮಾಡ್ತೀನಿ. ಓಕೆ ನೋಡಿ, ಇದೆಲ್ಲಿ ಇದು ಬರ್ತಿಲ್ಲಲ್ಲ, ಸೊ ಅದು ಸೇವ್ ಆಗಲಿಲ್ಲ ಅಂತ, ಅದು ಪರ್ಮನೆಂಟ್ ಆಗಿ ಹೋಯ್ತು ಅಂತ ಅರ್ಥ. ಸೊ ನಂಗೆ ಇದನ್ನು ಬೇಕಾದರೆ ಸೇವ್ ಮಾಡ್ಬೋದು, 2 ಅಂತ ಬರಿಬೋದು. ಓಕೆ, ಈಗ ಅದು ಸೇವ್ ಆಗಿದೆ. ಬಟ್ ಇಲ್ಲಿ ಒಂದು ಮಾಡಿದ್ದಲ್ಲ ಬಿಗಿನಿಂಗಲ್ಲಿ, ಅದೀಗ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿ, ಏನಾದರೂ ನೀವು ಕ್ರಿಯೇಟ್ ಮಾಡುವಾಗ ಅದನ್ನು ರೀನೇಮ್ ಮಾಡಿ ಸೇವ್ ಮಾಡಲಿಕ್ಕೆ ಫ್ಯೂಚರಿಗೋಸ್ಕರ. ಓಕೆ, ಆಲ್ಸೋ ನೋಡಿ, ನಾನೇನಾದರೂ ಇದರ ಕ್ರಿಯೇಟ್ ಮಾಡ್ಬೋದು. ಸೆಲೆಕ್ಷನ್ ರನ್ನಿಂಗಲ್ಲೇ ಉಂಟು ನೋಡಿ, ಸೆಲೆಕ್ಷನ್ನಲ್ಲಿ ಉಂಟು. ಬೇರೆ ಏನಾದರೂ ಮಾಡಿದರೆ ನೋಡಿ, ಈ ಥರ ಆ್ಯಡ್ ಟು ಸೆಲೆಕ್ಷನ್ ನೋಡಿ, ಒಂದರಲ್ಲಿ ಬೇರೆ ಮಲ್ಟಿಪಲ್ ಸೆಲೆಕ್ಷನ್ ಥರ ಕೂಡ ಮಾಡ್ಕೊಳ್ಬೋದು. ಸೊ ಆಲ್ ದೀಸ್ ಆರ್ ಪಾಸಿಬಲ್. ನಿಮಗೆ ಬೇಕಾದರೆ ಡಿಲೀಟ್ ಕೂಡ ಮಾಡ್ಬೋದು, ಎಲ್ಲ ಸೇಮ್ ಹೇಗೆ ಲೇಯರ್ಸ್ ವರ್ಕ್ ಮಾಡ್ತಿದ್ರಲ್ಲ ಅದೇ ಥರ ಮಾಡ್ಬೋದು. ಹಾಗೆ ನಿಮಗೆ ಇದು ಔಟ್ಲೈನ್ ವಾಪಸ್ ಬೇಕಾದರೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡಿ ಔಟ್ಲೈನ್ ಪಾತ್ ಇಲ್ಲಿ ಬಂದಿದೆ. ದೆನ್ ಯು ಕ್ಯಾನ್ ಡು Ctrl+Enter ನೋಡಿ, ಮಾರ್ಚಿಂಗ್ ಹ್ಯಾಂಡ್ಸಿಗೆ ಬಂದಿದೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಪಾತ್. ಈಗ ನಾನು ವಾಪಸ್ ಮಾಸ್ಕಿಂಗಿಗೆ ಬರುವ. ಸೊ ಸೆಲೆಕ್ಷನ್ ಪರ್ಫೆಕ್ಟ್ ಆಗಿದೆ. ನಾವು ಸೆಲೆಕ್ಟ್ ಮಾಡುವ ಲೇಯರನ್ನು, ಆಮೇಲೆ ಎಕ್ಸಾಕ್ಟಾಗಿ ಇಲ್ಲಿ ಬಂದು ಕ್ಲಿಕ್ ಮಾಡೋಣ. ಸೊ ವಿಲ್ ಆ್ಯಡ್ ಲೇಯರ್ ಮಾಸ್ಕ್ ನೋಡಿ, ಎಕ್ಸಾಕ್ಟಾಗಿ ಇಲ್ಲಿ ಲೇಯರ್ ಮಾಸ್ಕ್ ಬಂದಿದೆ. ಅಗೇನ್ ನಿಮಗೆ ಇಲ್ಲಿ ಝೂಮ್ ಮಾಡಿ ನೋಡ್ಬೋದು ಏನಾದರೂ ಮಿಸ್ಟೇಕ್ ಆಗಿದಾ. ಓಕೆ, ನಿಮಗೆ ಇಲ್ಲಿ Ctrl+I ಮಾಡ್ಬೋದು, ಹಿಂದೆ ಹೋಗ್ಬೋದು, ನೋಡ್ಬೋದು ಏನಾದರೂ ಮಿಸ್ಟೇಕ್ ಆಗಿದಾ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆಲ್ಲ, ನಿಮಗೆ ಅದನ್ನೆಲ್ಲ ರೀಟ್ರೇಸ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಆಲ್ಸೋ ಬ್ರಿಂಗ್ ಇಟ್ ಬ್ಯಾಕ್ ಎಲ್ಲ. ಹಾಗೆ ನಿಮಗೆ ಬೇಕಾದರೆ ನೋಡಿ, ಇಲ್ಲಿ ವಾಪಸ್ Ctrl+I ಮಾಡ್ತೀನಿ, ಕಮ್ ಬ್ಯಾಕ್ ಟು ನಾರ್ಮಲ್. ಆಲ್ಟ್ ಕ್ಲಿಕ್ ಮಾಡಿದರೆ ಆಲ್ಫಾ ಚಾನಲ್ಗೆ ಹೋಗ್ಬೋದು. ಅಗೇನ್ ನಿಮಗೆ ಕ್ಲೀನಾಗಿ ನೋಡ್ಬೋದು ಏನಾದರೂ ಮಿಸ್ಟೇಕ್ ಮಾಡಿದ್ದೀನ. ಓಕೆ, ಸೊ ಅದು ಕೂಡ ನಿಮಗೆ ವರ್ಕ್ ಮಾಡ್ಬೋದು. ಓಕೆ, ಆ್ಯಂಡ್ ಫೈನಲಿ ನೋಡಿ, ನನಗೆ ಇದನ್ನು ಮೂವ್ ಕೂಡ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇದನ್ನು ವರ್ಕ್ ಮಾಡೋದಲ್ಲ, ನಾವು ಹೀಗೆ ಮಾಡುವ. ಸೊ ನಾನು ಇಲ್ಲಿ ಏನಾದರೂ ಇದನ್ನು ಲಿಂಕಿಂಗ್ ಲೇಯರ್ ಇದೆಲ್ಲ ಇದನ್ನು ಆಫ್ ಮಾಡಿದರೆ, ಈಗ ಇದನ್ನು ಮೂವ್ ಮಾಡಿದರೆ ನೋಡಿ, ಅದೊಂಥರ
ಸಪ್ರೇಟಾಗಿ ಮೂವ್ ಆಗ್ತಿದೆ, ಈ ಥರ ಆಗಬಾರ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ಲಿ ಲಿಂಕಿಂಗ್ ಲೇಯರ್ ಇದೆಲ್ಲ ಬೈ ಡಿಫಾಲ್ಟ್ ಆನ್ ಇರುತ್ತೆ, ಅದನ್ನು ಆನನ್ನು ಇಡಿ. ಈಗ ನಾವು ಮೂವ್ ಮಾಡಿದರೆ ಕೂಡ ನೋಡಿ ಏನೋ ಪ್ರಾಬ್ಲಮ್ ಬರ್ತಿಲ್ಲ. ಸೊ ಮೇಕ್ ಶೂರ್ ದ್ಯಾಟ್ ಲಿಂಕಿಂಗ್ ಲೇಯರ್ ಇಸ್ ಸೆಲೆಕ್ಟೆಡ್. ಓಕೆ, ಈಗ ನೋಡಿ ನಂತರ ಇನ್ನೊಂದು ಇಮೇಜ್ ಇದೆ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಡೂ ಲೈಕ್ ಫೋಟೋ ಮ್ಯಾನಿಪುಲೇಷನ್. ನನಗೆ ಇಲ್ಲಿ ಈ ಇಮೇಜಿಗೆ ತರಬೇಕು. ನೋಡಿ ನಾನು ಸಿಂಪ್ಲಿ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ತಂದರೆ ಕೂಡ ನೋಡಿ ಎಂಟೈರ್ ಮಾಸ್ಕಿಂಗ್ ಲೇಯರ್ ಇದೆಲ್ಲ ಪ್ರತಿಯೊಂದು ಬರ್ತಿದೆ. ಸೊ ನಂಗೆ ಇಲ್ಲಿಗೆ ಬಂದು ಕೂಡ ಪ್ರತಿಯೊಂದು ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಬಂದು ನನಗೆ ವಾಪಸ್ ಬೇರೆ ಲೇಯರನ್ನು ತರ್ಬೋದು, ಇಲ್ಲಾದರೆ ಎರೇಸ್ ಮಾಡ್ಬೋದು. ಓಕೆ, ಆಲ್ ದಿಸ್ ಆರ್ ಪಾಸಿಬಲ್ ಹಿಯರ್ ಆಲ್ಸೋ. ಓಕೆ, ನೋಡಿ ಇದು ಸಿಂಪಲ್ ಮಾಸ್ಕಿಂಗ್ ಅಷ್ಟೇ. ಇನ್ನೂ ಸಹ ನಾವು ವರ್ಕ್ ಮಾಡ್ಬೋದು, ಶೇಡಿಂಗಲ್ಲಿ ಪ್ರತಿಯೊಂದು ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಇದು ನಿಮ್ಮದು ಬೇಸಿಕ್ಸ್ ಹೌ ಟು ಕ್ರಿಯೇಟ್ ದ ಮಾಸ್ಕಿಂಗ್ ಲೇಯರ್. ಇದು ನಿಮಗೆ ಅರ್ಥ ಆದರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಮಾಡಿಕೊಂಡು ನಿಮ್ಗೆ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಮಾಸ್ಕಿಂಗ್. ಇಲ್ಲಿ ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇರಿ ಚಿಕ್ಕ ಚಿಕ್ಕ ಫೈಲ್ಸ್ ಒಟ್ಟಿಗೆ. ಅದಾದಮೇಲೆ ನಿಮಗೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿನೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಹೀಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಕ್ಲಿಪ್ಪಿಂಗ್ ಮಾಸ್ಕ್ ಆ್ಯಂಡ್ ಹೇರ್ ಮಾಸ್ಕಿಂಗ್ ಕೂಡ ತರ್ತೀನಿ. ಸೊ ನಿಮ್ಗೆ ಅಲ್ಲಿ ಕೂಡ ಕೆಲವು ಐಡಿಯಾಸ್ ಬರುತ್ತೆ. ಆಲ್ಸೋ ಕೀಪ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಕೀಪ್ ಗೇನಿಂಗ್ ನಾಲೆಜ್. ಓಕೆ, ನಿಮಗೆ ಎಲ್ಲಿವರೆಗೆ ಕ್ಲಾಸ್ ಇಷ್ಟವಾದಲ್ಲಿ ಎಲ್ಲರೂ ಕ್ಲಾಸನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಆದಷ್ಟು ಶೇರ್ ಮಾಡಿ. ಎಲ್ಲರೂ ಗ್ರಾಫಿಕ್ ಡಿಸೈನನ್ನು ಕಲೀರಿ. ಎಲ್ಲರಿಗೂ ಶುಭ ದಿನ.